ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಚಪ್ರ ಆಗಿದ್ದು ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಾ ಇರೋದು. ಇವಾಗ ಮದುವೆ ಸಂಭ್ರಮ ನಡೀತಾ ಇದೆ. ನಮ್ಮ ಮನೆ ಮದುವೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ನೀವು ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಮದುವೆ ಮನೆಗೆ ಬಂದ್ವಿ. ಇವಾಗ ಎಲ್ಲರೂ ಬ್ಯುಸಿಯಾಗಿದ್ದಾರೆ. ಯಾಕಂದರೆ ಚೌಟ್ರಿಗೆ ಏನೇನೋ ಕಳಿಸ್ಬೇಕಿತ್ತು. ಅಂದರೆ ಮಡ್ಲಕ್ಕಿದಾಗಿರ್ಬೋದು, ತುಂಬ ಇರುತ್ತಲ್ಲ ಪೂಜೆದೆಲ್ಲ ಐಟಮ್ಸ್ ಎಲ್ಲ ಕಳಿಸ್ಬೇಕಿತ್ತು. ಸೊ ಎಲ್ಲ ಬ್ಯುಸಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಎಡಿಟ್ ಮಾಡೋಷ್ಟರಲ್ಲಿ ನಾನು ಗೋವಿಂದ ಲೇರ್ತಾನೆ ಇನ್ನೂ ಹೊರಡೋದು ಹೀರೋ ಡ್ರಾಮಾ. ಕೆಲಸ ಎಲ್ಲ ಮುಗಿಸಿ ಇವಾಗ ಬಂದು ಊಟ ಮಾಡ್ತಿದ್ದಾರೆ. ಟೈಮ್ ಕೂಡ ಆಗಿದೆ. ಅಂದರೆ ಇಲ್ಲಿಂದ ಆಟೋಗೆ ಇಳಿಸೋದೇ ಕೆಲಸ ಅಲ್ಲ, ಅಲ್ಲಿಂದ ಚೌಟ್ರಿಗೆ ತೊಗೊಂಡೋಗಿ ಅಲ್ಲೆಲ್ಲ ಇಳಿಸಿ ಸ್ವಲ್ಪ ಅರೇಂಜ್ಮೆಂಟ್ ಮಾಡಿಸಿ ಬಂದರು. ಇವಾಗ ಜಸ್ಟ್ ಬಂದರು, ಅದಕ್ಕೂ ತುಂಬ ಟೈಮ್ ತೊಗೊಳ್ತು. ಸೊ ಇವಾಗ ಊಟ ಮಾಡ್ತಾ ಇದ್ದಾರೆ. ಯಾವುದೋ ಗೊಗ್ಗ ಕರೀತಿದೆ, ಸುಮ್ ಬರ್ತಿದ್ದಾಳೆ. ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಇವಾಗ. ಆದರೆ ನಮ್ಮ ಅರ್ಜುನ ಕ್ಯಾಮ್ರಾ ನೋಡಿದ ತಕ್ಷಣ ಏನು ಹೇಳ್ತಾನೆ ಅಂತ ನೀವೇ ನೋಡಿ. ಇನ್ನು ಈ ಥರ ವಿಡಿಯೋಸ್ ಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ನ ಒತ್ತಿ, ಆಮೇಲೆ ಏನೇನು ಅಪ್ಡೇಟ್ಸ್ ಎಲ್ಲ ನಿಮಗೆ ಸಿಗತ್ತೆ. ಧನ್ಯವಾದಗಳು. ಬಾಯ್ ಬಾಯ್. ನೋಡಿದ್ರೆಲ್ಲ ಹೇಗೆ ಮಾತಾಡ್ದ ನಮ್ಮ ಅರ್ಜುನ ಅಂತ. ಚೆನ್ನಾಗಿ ಮಾತಾಡ್ದ ಅಲ್ವಾ? ನಾವಿವಾಗ ಚೌಟ್ರಿ ಕಡೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಟೈಮ್ ತುಂಬ ಇರಲಿಲ್ಲ. ಬೇಗ ರೆಡಿಯಾಗಿ ಚೌಟ್ರಿಗೆ ಹೋಗಬೇಕು ಅಂತ ಹೇಳಿದ್ರು. ಸರಿ ಅಂತ ನಾವು ಫಾಸ್ಟಾಗಿ ರೆಡಿ ಆಗಿ ಚೌಟ್ರಿ ಕಡೆ ಹೊರಟ್ವಿ. ಚೌಟ್ರಿಗೆ ಹೋದ್ಮೇಲೆ ತೋರಿಸ್ತೀನಿ ಹೇಗಿರುತ್ತೆ, ನಮ್ಮ ಮಕ್ಕಳೆಲ್ಲ ಹೇಗೆ ಆಡ್ತಾರೆ ಅಂತ. ಇವಾಗ ಸ್ವಲ್ಪ ತಾಯಿತು ಅಷ್ಟೇ ಚೌಟ್ರಿಗೆ ಬಂದು. ಇವಾಗ ಗಂಡಿನ ರೂಮಿಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಏನೇನೋ ಅರೇಂಜ್ಮೆಂಟ್ ಮಾಡ್ಕೊಬೇಕು ಅಂತ ಹೇಳಿದ್ರು. ಎಲ್ಲರೂ ಫುಲ್ ಅವ್ರವ್ರದ್ದೇ ಬ್ಯುಸಿ, ಬರೀ ಮಾತು ಮಾತು ಮಾತು. ನೀವೇ ನೋಡಿ ಎಷ್ಟು ಮಾತಾಡ್ತೀವಿ ಅಂತ. ಇವಾಗ ಹೇಳು, ಇವಾಗ ಹೇಳು. ಈ ಥರದ್ದು ನನ್ನ ಹತ್ರ ರೆಡ್ದು ಹೊಸದಿದೆ, ಕೊಡ್ತೀರಾ? ಹಾಂ ಕೊಡಿ. ಇನ್ನೊಂದ್ಸಲ ಬಂದಾಗ. ಹಾಂ ಸರಿ. ಈಗ ಒಂದು ಫೋಟೋ ತೆಗಿ ಒಂದನ್ನು. ಏನಾರು ಹೇಳು ಹೇಳು. ತಡಿ ತಡಿ. ಹಾಂ, ಎಲ್ಲರೂ ಮಿನಿ ಸೀರೀಸ್ ಇಷ್ಟಪಡ್ತೀರಾ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಲೈಕ್, ಶೇರ್, ಲೈಕ್, ಶೇರ್, ಸಬ್ಸ್ಕ್ರೈಬ್. ಆಲ್ ದಿ ಬೆಸ್ಟ್ ಯಶು. ಥ್ಯಾಂಕ್ ಯು. ಹಾಂ ಅಷ್ಟೇನಾ? ಏನಾರು ಹೇಳಿ. ಓ ವಿಡಿಯೋ ಮಾಡ್ತಿದ್ದೀರಾ? ಹೇಳಿ ಹೇಳಿ. ಸಬ್ಸ್ಕ್ರೈಬ್ ಅಂತ ಹೇಳ್ಬಿಡಿ. ಸಬ್ಸ್ಕ್ರೈಬ್ ಮಾಡಿ ನನ್ನ ಮಗನ ಮದುವೆ ಯೂಟ್ಯೂಬ್ ಚಾನಲ್ ನೋಡಿ. ಎಲ್ಲರೂ ನೋಡಿ ಹೆಂಗೆ ಬಾಟ್ಲ್ ಎತ್ತುತ್ತಾ ಇದ್ದಾರೆ. ಅಂದರೆ ನೀರಿನ ಬಾಟಲು. ಆ್ಯಕ್ಚುಲಿ ಎಷ್ಟು ನೀರು ಕುಡ್ದಿದ್ದೀವಿ ಅಂದರೆ ಈ ಬಿಸಿಲಿಗೆ ಸಾಕಾಗ್ಬಿಡ್ತು. ನಾವು ಒಬ್ರೊಬ್ರು ಅದೆಷ್ಟು ಬಾಟಲ್ ಕುಡ್ದಿದ್ದೀವೋ ಗೊತ್ತಿಲ್ಲ. ತುಂಬ ಬಾಯಾರಿಕೆ ಅಂದರೆ ತುಂಬ ಬಾಯಾರಿಕೆ ಆಗೋದು. ಸೊ ಎಲ್ಲರೂ ನೀರು ಕುಡಿತಾ ಇರೋದೇ ವಿಡಿಯೋ ಮಾಡಿರೋದು ಇವಾಗ. ನೆಕ್ಸ್ಟು ದೊಡ್ಡೆಲೆ ಶಾಸ್ತ್ರ ಇದೆ. ಅದಕ್ಕೆ ಎಲ್ಲರೂ ತಟ್ಟೆಗೆ ಹೂವು, ಹಣ್ಣು, ಕಾಯಿಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದಾರೆ. ಇಲ್ಲ ಬಿಡಪ್ಪ, ಒಂದೆರಡ ಬಿಡುತ್ತೆ.
ಇವಾಗ ದೊಡ್ಡಳೆ ಶಾಸ್ತ್ರ ಶುರು ಆಗುತ್ತೆ, ಅದಕ್ಕೆ ಹುಡುಗಿನ ಕರ್ಕೊಂಬಂದಾಯಿತು. ಇವಾಗ ಹುಡುಗನೂ ಕರ್ಕೊಂಡು ಹೋಗ್ತಾರೆ ಮತ್ತು ಅವ್ರ ಅಪ್ಪ ಅಮ್ಮ ಎಲ್ಲನೂ ಕೂರಿಸಿ ದೊಡ್ಡಳೆ ಶಾಸ್ತ್ರ ಮಾಡ್ತಾರೆ. ಅದಕ್ಕೆ ಮುಂಚೆ ನಮ್ಮ ಹುಡುಗಿ ಬಂದಾಗ ಹೇಗೆ ನೋಡ್ತಿರ್ತಾನೆ ನೀವೇ ನೋಡಿ. ಇವಾಗ ಹುಡುಗನ ಕರ್ಕೊಂಡು ಹೋಗಬೇಕು ದೊಡ್ಡಳೆ ಶಾಸ್ತ್ರಕ್ಕೆ. ಹುಡುಗನ ನಮ್ಮನೆ ಕರ್ಕೊಂಡು ಹೋಗಬೇಕು. ಸೊ ಹಾರ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವಿವಾಗ ಎಲ್ಲಾದರೂ ಒಂದು ಕಡೆ ಕೂತ್ಕೊಳ್ಳೋಣ ಅಂತ ಹೋಗ್ತಿದ್ವಿ. ಕಾರ್ತಿಕ್ ಅವರೆಲ್ಲ ಕೂತಿದ್ರು. ಸೊ ಅವರಿರೋ ಪ್ಲೇಸಿಗೆ ಹೋಗಿ ಕೂತ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಿ. ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಅರ್ಜುನ ಏನು ಹೇಳ್ತಾನೆ ಅಂತ ನೀವೇ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕೇಳಿಸ್ಕೊಂಡ್ರಿ ಎಲ್ಲ ಏನು ಹೇಳ್ದ ಅಂತ. ಆ್ಯಕ್ಚುಲಿ ಒಂದ್ಸಲಿ ಅಲ್ಲ, ತುಂಬ ಸಲ ಅಷ್ಟೇ ವೀಡಿಯೋ ಮಾಡ್ಬೇಕಾದ್ರೆ ಅವ್ನು ಏನಾದ್ರು ಇದ್ದ ಅಂದರೆ ಸೇಮ್ ಡೈಲಾಗ್ ಹೇಳ್ತಾನೆ ಇರ್ತಾನೆ. ಆ್ಯಕ್ಚುಲಿ ತುಂಬ ಕ್ಯೂಟಾಗಿರುತ್ತಲ್ವ ಕೇಳೋಕ್ಕೆ. ಏನು ಮಾಡ್ತಿದೆ ಕಂದ, ಏನು ಬರ್ತಿದೆ? ಇವಾಗ ನೈಟ್ ರಿಸೆಪ್ಷನ್ಗೆ ರೆಡಿ ಆಗಿದ್ದೀವಿ. ನೋಡಿ ನಮ್ಮ ಮಕ್ಕಳು ಡ್ರೆಸ್ ಹೇಗಿದೆ ಅಂತ. ಆಲ್ರೆಡಿ ಮದುವೆ ಗಂಡು ಮದುವೆ ಹೆಣ್ಣು ಕೂಡ ರಿಸೆಪ್ಷನ್ಗೆ ನಿಲ್ಲಿಸಿದ್ರು. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ, ಯಾಕಂದರೆ ತುಂಬ ಶೆಕೆಗೆ ನಮ್ಮ ಚೆರಿ ತುಂಬ ಹಿಂಸೆ ಕೊಡ್ತಾಯಿದ್ಲು. ಸ್ವಲ್ಪ ಹೊತ್ತು ಹೊರಗಡೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವಳಿಗೆ ಫೋಟೋಶೂಟ್ ಮಾಡೋದಿರ್ಬೋದು, ನಾವು ಫೋಟೋಶೂಟ್ ಮಾಡಿಸ್ಕೊಳ್ಳೋದಿರ್ಬೋದು, ಇದೆಲ್ಲ ನಡೀತಾ ಇತ್ತು. ಒಂಥರ ಚೆನ್ನಾಗೂ ಕೂಡ ಇತ್ತು. ಇದಾದಮೇಲೆ ನೆಕ್ಸ್ಟು ಊಟಕ್ಕೆ ಹೋಗಬೇಕು ನಾವು. ಊಟ ಆದ ತಕ್ಷಣ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮಕ್ಕಳೆಲ್ಲ ಹಿಂಸೆ ಪಡ್ಕೋತಾಯಿದ್ರು. ಡ್ರೆಸ್ ಯಾವಾಗ ಬಿಚ್ಚುತ್ತೀನಿ ಅಂತ ಕೇಳ್ತಾನೆ ಇದ್ರು. ಸೊ ಅವರಿಗೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ರಿಲ್ಯಾಕ್ಸ್ ಆಗಬೇಕು. ತೋಷಿ ಊಟ ಬಾ, ಬೇಗ ಖಾಲಿ ಆಗುತ್ತೆ, ಬಾ ಬಾ ಬೇಗ. ಊಟ ಮಾಡಾಯಿತು, ಊಟ ಎಲ್ಲ ಆಯಿತು. ನಮ್ಮ ಚೆರಿ ಮಾತ್ರ ನಿಧಾನ ತಿಂತಾ ಇದ್ದಾಳೆ. ಎಲ್ಲ ಎದ್ದೋದ್ರು, ಅವಳೊಬ್ಬಳೇ ತಿಂತಾ ಕೂತಿದ್ದಾಳೆ. ಊಟ ಎಲ್ಲ ಆದಮೇಲೆ ನಮ್ಮ ಚೆರಿ ಏನು ಮಾಡ್ತಾಳೆ ಅಂದರೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಇಲ್ಲಿ. ಆ್ಯಕ್ಚುಲಿ ಜಮಲ್ಗೆ ಡ್ಯಾನ್ಸ್ ಮಾಡ್ತಾ ಇರೋದು ಅವಳು. ಬಾಟ್ಲು ಸಿಕ್ಬಿಟ್ಟಿದೆಯಾ, ಅದನ್ನು ತಲೆ ಮೇಲೆ ಇಟ್ಕೊಂಡು ಜಮಲ್ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ತುಂಬ ಸಲ ಇದನ್ನೇ ಮಾಡ್ತಾನೇ ಇದ್ಲು. ಫನ್ನಿ ಆಗಿತ್ತು ಇದು ನೋಡೋದಕ್ಕೆ, ತುಂಬ ಕ್ಯೂಟಾಗಿ ಮಾಡ್ತಾಯಿದ್ಲು. ಇವಾಗ ಟೈಮ್ ಬಂದುಬಿಟ್ಟು 12 ಕಾಲಾಗಿದೆ. ಎಲ್ಲರೂ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಸುಮ್ಮನೆ ಕೂತ್ಕೊಂಡಿದ್ವಿ. ತಂಬಿ ಅಣ್ಣ ಮಾತ್ರ ಫುಲ್ ಫನ್ ಮಾಡ್ತಾಯಿದ್ರು. ಎಷ್ಟು ಚೆಂದ ಮಾಡ್ತಿದ್ರು ಅಂತ ನೀವೇ ನೋಡಿ. ಇವಾಗ ಟೈಮ್ ಬಂದುಬಿಟ್ಟು 9 o'clock ಆಗಿದೆ. ಇದು ಬೆಳಗ್ಗೆ ವಿಡಿಯೋ ಮಾಡಿರೋದು. ಅಪ್ಪ ಬಂದಿದ್ದರು ಮದುವೆಗೆ, ಸೊ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾವೇ ಲೇಟು, ತುಂಬ ಅಂದರೆ ತುಂಬ ಲೇಟ್ ಆಯಿತು. ಆಲ್ರೆಡಿ ಎಲ್ಲ ಮುಗ್ದೋಗ್ಬಿಡುತ್ತೆ. ತಾಳಿನೂ ಕಟ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡ್ವಿ. ಸದ್ಯ ಇನ್ನೂ ತಾಳಿ ಕಟ್ಟಿರಲಿಲ್ಲ. ಸೊ ಇವಾಗ ನಾವು ಎಂಟ್ರಿ ಆಗ್ತಾ ಇರೋದು.
ನಮ್ಮ ತೋಷ ನೋಡಿ ಹೇಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾಳೆ. ನಮ್ಮ ಚೆರಿ ಅಪ್ಪನ ಹತ್ರನೇ ಫಿಕ್ಸು, ಅವಳ ಅಪ್ಪನ ಬಿಟ್ಟು ಬರೋದೇ ಇಲ್ಲ. ಅವಳಿಗೆ ಅಪ್ಪ ಅಂದರೆ ಅಷ್ಟು ಇಷ್ಟ. ಇನ್ನು ಕಾರ್ತಿಕ್ಕು ಈ ಥರ ಗೆಟಪ್ಪಲ್ಲಿದ್ದಾರೆ. ನಂದು ಯಾರು ವೀಡಿಯೋ ತೆಗಿಯೋರೇ ಇರಲಿಲ್ಲ ಆ್ಯಕ್ಚುಲಿ. ನೆಕ್ಸ್ಟು ನಾನು ತೋರಿಸ್ತೀನಿ ಯಾವ ರೀತಿ ನಾನು ರೆಡಿ ಆಗಿದ್ದೀನಿ ಅಂತ. ಅಂತೂ ನಮ್ಮ ಹುಡುಗನ ಮದುವೆ ಆಗ್ತಾ ಇದೆ ನೋಡಿ, ತಾಳಿ ಕಟ್ತಾ ಇದ್ದಾನೆ. ನಿಂಗಾಗಿ ಹೇಳುವೆ ಕಥೆ ನೂರನು, ನಾನಿಂದು ನಗಿಸುವೆ ಈ ನಿನ್ನನು. ಇರುಳಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆತ್ತ ಹೊಂಗನಸನು. ಜೊತೆಯಾಗಿ ನಡೆವೆ ನಾ ಮಳೆಯರು, ಬಿಡದಂತೆ ಹಿಡಿವೆ ಈ ಕೈಯನು. ಜೊತೆಗೆ ಹಾರಿ ಬರುವೆ ಬಾನ ಎಲ್ಲೇ ದಾಟಿ ನಲಿವೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮಾತೇಕೆ. ನಮ್ಮ ಮಕ್ಕಳು ಆಟಾಡ್ತಾ ಇದ್ದಾರೆ ಇಲ್ಲಿ ಹೂವಿನ ಜೊತೆ. ಹೂವು ತುಂಬ ಸಿಕ್ಬಿಟ್ಟಿದೆ, ಮದುವೆ ಮನೆ ಅಂದಮೇಲೆ ಹೂವು ಆರಾಮಾಗಿ ಸಿಕ್ಬಿಡುತ್ತೆ. ಅದೆಲ್ಲ ಬಿಡಿಸ್ಕೊಂಡು ತಲೆ ಮೇಲೆ ಹಾಕ್ಕೊಳ್ತಾರೆ, ಇಲ್ಲ ಇನ್ನೊಬ್ಬರು ತಲೆ ಮೇಲೆ ಹಾಕ್ಕೊಳ್ಳೋದು, ಈ ಥರ ಆಟಾಡ್ತಾ ಇದ್ದಾರೆ. ಪಕ್ಕದಲ್ಲೇ ಫೋಟೋಶೂಟ್ ನಡೀತಾ ಇದೆ, ನಮ್ಮ ಫ್ಯಾಮಿಲಿದೇನೆ. ಸೊ ಇದೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗ್ಬೇಕು ಇವಾಗ. ಮದುವೆ ಎಲ್ಲ ಮುಗೀತು, ನಾವು ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ವಿ. ಬಿಸಿಲಿಗೂ ಅದಕ್ಕೂ ಸಾಕಪ್ಪ ಅನ್ನಿಸ್ಬಿಡ್ತು. ಇವಾಗ ಹುಡುಗಿನ ಮನೆಗೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇದೆ. ಪಕ್ಕದಲ್ಲೇ ನಮ್ಮ ಅರ್ಜುನ್ ಕೂತಿದ್ದಾನೆ. ಅವನಿದ್ದಾನೆ ಅಂದರೆ ಗೊತ್ತಲ್ಲ ಏನು ಹೇಳ್ತಾನೆ ಅಂತ. ವಿಡಿಯೋಸ್ ಬೇಕಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಇನ್ನು ಮಿಕ್ಕಿದೇನು ಬೇಕು ಇವಾಗ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಆಮೇಲೆ ಬೆಲ್ ನೋಟಿಫಿಕೇಶನ್ನ ಆನ್ ಮಾಡಿ. ಧನ್ಯವಾದಗಳು. ಇದು ವ್ಲಾಗ್ಸ್ ಫ್ರಮ್ ಪರಿ ಫ್ಯಾಮಿಲಿ ಕನ್ನಡ. ನಾನು ಮೊದಲೇ ಹೇಳ್ದಾಗೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರಕ್ಕೆ ಏನೇನು ಮಾಡ್ಕೊಬೇಕು ಅದೆಲ್ಲ ಅರೇಂಜ್ಮೆಂಟ್ ನಡೀತಾ ಇದೆ. ಮತ್ತು ಯಾವ ರೀತಿ ನಮ್ಮ ಕಡೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಡೆಯುತ್ತೆ ಅಂತ ನೀವೇ ನೋಡಿ. ಇವಾಗ ಹೊಸ್ದಾಗಿ ಮದುವೆ ಆಗಿರೋ ಜೋಡಿ ಬಂದರು, ಅಲ್ಲಿಂದನೇ ಕರ್ಕೊಬರ್ತಾ ಇದ್ದಾರೆ. ನಾನು ಒಳಗಿಂದ ವಿಡಿಯೋ ಮಾಡ್ತಾ ಇದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ಆಟದ ಬಯಲಿನ ಆಟವ ತೊರೆದು ನೂತನ ಪುಟವನು ತೆರೆಯುವ ಸಮಯ. ಕಲಶದ ಕನ್ನಡಿ ಹೊಳೆಯುತ್ತಲಿರಲು ಮಮತೆಯ ಧಾರೆಯ ಎರೆಯುವ ಸಮಯ. ಕೈಯಲ್ಲಿರಲು ಮಾಲೆ, ಕಣ್ಣಿನಲ್ಲಿ ಪ್ರಾಣ, ತೆರೆಯೊಂದು ಸರಿದಾಗ ಸಂಜೀವನ. ಅಕ್ಷತೆಯು ಈಗ ನಾಚುತ್ತ ಕೆಂಪಗಾಗಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ.
ಕಲೆಕ್ಷನ್ ಆದ್ಮೇಲೆ ಕಲೆಕ್ಷನ್ ಟೈಮ್ ಶಿವ ಇಲ್ಲ ಆಮೇಲೆ ಕೊಡ್ತೀವಿ. ಫೋನ್ ಸ್ವಿಚ್ ಆಫ್ ಆಗೋಗಿದೆ. ಕ್ಯಾಶಿಯರ್ ನೀನೇ ಅಮ್ಮ. ಕ್ಯಾಶಿಯರ್ ನಾನಲ್ಲ, ಅಲ್ಲಿ ಅದು ಹಳೇದು ಲೆಕ್ಕ. ಅದೆಲ್ಲ ಒಳ್ಳೆ ಲೆಕ್ಕ, ಹಳೇದು. Wait ಮಾಡಿಸ್ತಿದ್ಯಾ? ಇವಾಗ ನಾನು ಕೇಳಂಗಿಲ್ಲ ಅವನು. ಅಲ್ಲಿ ನಿಮ್ಮ ಅಪ್ಪ ಇದ್ದಾರೆ ನೋಡಿ ಹಿಂದೆ. ಇಲ್ಲ ಬೇಕು ಹತ್ರನಾದ್ರೂ ಇಸ್ಕೋ, ಹತ್ರನಾದ್ರೂ ಇಸ್ಕೋ. ಬಿಡಲ್ಲ. ನೋಡೋ ಫಸ್ಟ್ ಓಪನ್ ದ ಕವರ್ ಅಂಡ್ ಚೆಕ್ ಇಟ್ ಮೈಟ್ ಬಿ ಎಂಪ್ಟಿ ಆಲ್ಸೋ. ನೀಟಾಗಿ ಕೊಡ್ಬೇಕು. ನಾಲ್ಕೂವರೆ ಮುಂಚೆ ಹೋಗ್ತಾರೆ, 6 ಗಂಟೆ ಕಿಂದ ಹಾಕ್ತಾರೆ ಕಣ. ಒಪ್ಪಳು ಜಲ್ದಿ ಶಿವು. ಶಿವ 100 notes not accepted. ಫಸ್ಟ್ ತಗೊಂಡ್ ಬಿಡ್ತೀವಿ. ಇದೇ ಬೇಕಾ? ಇನ್ನೊಂದು ಕವರ್ ಅವ್ರಿಬ್ರು ಕೊಟ್ಬಿಡು. ಫಸ್ಟ್ ಯು ಚೆಕ್ ದ ಕವರ್ ನೋ. ಬಿಡಲ್ಲ. ಎರಡು ಕವರ್ ತೆಗೆದ್ಬಿಡು ಒಟ್ಟಿಗೆ. ಎಷ್ಟಿದೆ ಅಷ್ಟು. ಖಾಲಿ ಇದ್ರೆ ಗೊತ್ತಲ್ಲ. ಒಂದ್ ನಿಮಿಷ ನೋಡು. ನಾವು ಬಿಡಲ್ಲ. ಕಾರ್ತಿ ಯು ಆರ್ ಟೇಕಿಂಗ್ ವಿಡಿಯೋ. ವೇರ್ ಇಸ್ ಯಶ್ ಫೋನ್? ಸೈಡ್ ಅಲ್ಲಿ ಇಟ್ಬಿಡಿ. ಯೂಟ್ಯೂಬ್ ಬೇಕಂತ ದೇವ್ ದೀಪ ಎಲ್ಲ ಹಚ್ಚಿ ಬಂದಾಯಿತು. ಇವಾಗ ಹಾಲು ಉಕ್ಕಿಸ್ತಾರೆ. ಹಾಲು ಉಕ್ಕಿಸ್ಬಿಟ್ಟು ಎಲ್ರಿಗೂ ಅದರಲ್ಲಿ ಹಾಲು ಇಲ್ಲ ಕಾಫಿ ಏನಾದ್ರು ಮಾಡಿಕೊಡ್ತಾರೆ. ಅದ್ರ ಶಾಸ್ತ್ರ ನಡೀತಾ ಇರೋದು ಇವಾಗ. ಫೈನಲಿ ಮದುವೆ ಮುಗೀತು. ಹೊಸ್ದಾಗಿ ಮದುವೆ ಆಗಿರೋ ಜೋಡಿಗೆ ಶುಭಾಶಯ ಕೋರೋಣ. ಮತ್ತು ನಂದು ಯೂಟ್ಯೂಬ್ ಚಾನಲಲ್ಲೇ ಇದು ಚೆನ್ನಾಗಿರೋ ವಿಡಿಯೋ ಅಂತಲೇ ಹೇಳ್ಬೋದು. ಅಂದರೆ ನನಗೆ ತುಂಬ ಇಷ್ಟವಾಗಿರೋ ವಿಡಿಯೋ ಇದು. ಓಕೆ, ಅವರಿಗೆ ಮತ್ತೊಮ್ಮೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ವ್ಲಾಗರ್ಸ್ ವಿತ್ ಪರಿ ಫ್ಯಾಮಿಲಿ ಕನ್ನಡ.